ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ದೊಡ್ಡದೊಂದು ರಾಜಕೀಯ ಭೂಕಂಪ ಸಂಭವಿಸಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ನಿರಾಳವಾಗಿರಬೇಕಿತ್ತು. ಆದರೆ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಇಡೀ ದೋಸ್ತಿ ಪಾಳೆಯಕ್ಕೆ ಭಾರೀ ಶಾಕ್ ಕೊಟ್ಟಿದೆ. ಇದು ಬರೀ ಸೋಲಲ್ಲ, ಇದು ಮೈತ್ರಿಕೂಟದ ಒಳಗಿನಿಂದಲೇ ಬಿದ್ದಿರುವ ದೊಡ್ಡ ಹೊಡೆತ. ಕೇವಲ 135 ಶಾಸಕರ ಬಲವಿದ್ದ ಕಾಂಗ್ರೆಸ್ಗೆ 151 ಮತಗಳು ಬಿದ್ದಿದ್ದು ಹೇಗೆ? ಬಿಜೆಪಿಯ ಶಿಸ್ತಿನ ಕೋಟೆಯನ್ನು ಭೇದಿಸಿ 11ಕ್ಕೂ ಅಧಿಕ ಶಾಸಕರನ್ನು ತನ್ನತ್ತ ಸೆಳೆದುಕೊಂಡ ಕರ್ನಾಟಕದ ಅಮಿತ್ ಶಾ ಯಾರು? ಈ ಅಡ್ಡ ಮತದಾನದ ಬೆನ್ನಲ್ಲೇ ಈಗ ಬಿಜೆಪಿ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸರ್ಜರಿ ನಡೆಯುವುದು ಈಗ ಫಿಕ್ಸ್ ಆಗಿದೆ. ಅಷ್ಟಕ್ಕೂ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೇನು? ವಿಜಯೇಂದ್ರ ಮತ್ತು ಅಶೋಕ್ ಅವರ ಕುರ್ಚಿ ಇರುತ್ತಾ ಅಥವಾ ಹೋಗುತ್ತಾ? ಈ ಎಲ್ಲ ರೋಚಕ ಮಾಹಿತಿಯನ್ನು ಇವತ್ತಿನ ಈ ಕಂಪ್ಲೀಟ್ ಪ್ಯಾಕೇಜ್ನಲ್ಲಿ ನಾವು ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಪರಿಷತ್ ಚುನಾವಣೆಯ ಲೆಕ್ಕಾಚಾರ ಮತ್ತು ಅಡ್ಡ ಮತದಾನ. ವೀಕ್ಷಕರೇ, ಮೊದಲು ಈ ಚುನಾವಣೆಯ ಲೆಕ್ಕಾಚಾರವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಪರಿಷತ್ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಗೆ ಗೆಲ್ಲಲು 28 ಮತಗಳ ಅವಶ್ಯಕತೆ ಇತ್ತು. ಕಾಂಗ್ರೆಸ್ ಬಳಿ ಇದ್ದದ್ದು 135 ಶಾಸಕರು, ಅಂದರೆ 4 ಜನರನ್ನು ಆರಾಮವಾಗಿ ಗೆಲ್ಲಿಸಿಕೊಂಡು 5ನೇ ಅಭ್ಯರ್ಥಿಗೆ ಕೇವಲ 23 ಮತಗಳ ಕೊರತೆ ಇತ್ತು. ಇತ್ತ ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ 8 ಎಕ್ಸ್ಟ್ರಾ ಮತಗಳನ್ನು ಜೆಡಿಎಸ್ ಅಭ್ಯರ್ಥಿಗೆ ನೀಡುವ ಪ್ಲಾನ್ ಮಾಡಿದ್ದವು. ಆದರೆ ಆ ದಿನ ನಡೆದದ್ದೇ ಬೇರೆ. ಜೆಡಿಎಸ್ ಅಭ್ಯರ್ಥಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಮತ್ತು ಗೆಲ್ಲೋ ಚಾನ್ಸೇ ಇಲ್ಲ ಅಂದುಕೊಂಡಿದ್ದ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಬರೋಬ್ಬರಿ 32 ಮತಗಳನ್ನು ಪಡೆದು ಗೆದ್ದು ಬೀಗಿದ್ದಾರೆ. ಇದರರ್ಥ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಕನಿಷ್ಠ 11 ಶಾಸಕರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಇದನ್ನೇ ರಿವರ್ಸ್ ಆಪರೇಷನ್ ಕಮಲ ಎಂದು ಕರೆಯಲಾಗುತ್ತಿದೆ. ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಔಷಧಿಯನ್ನೇ ಅವರಿಗೂ ಉಣಬಡಿಸಿದ್ದಾರೆ. ಡಿಕೆಶಿ ಮ್ಯಾಜಿಕ್ ಮತ್ತು ಕಾಂಗ್ರೆಸ್ಗೆ ಸಿಕ್ಕ ಪೂರ್ಣ ಬಹುಮತ. ಡಿಕೆ ಶಿವಕುಮಾರ್ ಅವರು ತಾವೊಬ್ಬ ಟ್ರಬಲ್ ಶೂಟರ್ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಯಾವಾಗ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತೋ ಆಗಲೇ ಬಿಜೆಪಿಗೆ ಡೌಟ್ ಶುರುವಾಗಿತ್ತು. ಆದರೆ ಮತದಾನ ಮುಗಿಯುವವರೆಗೂ ತಮ್ಮ ಶಾಸಕರು ಕೈ ಕೊಡುತ್ತಿದ್ದಾರೆ ಎಂಬ ಸುಳಿವು ಕೂಡ ಎನ್ಡಿಎ ನಾಯಕರಿಗೆ ಸಿಕ್ಕಿರಲಿಲ್ಲ. ಈ ಗೆಲುವಿನಿಂದಾಗಿ ಈಗ 75 ಸದಸ್ಯ ಬಲದ ಮೇಲ್ಮನೆಯಲ್ಲಿ ಕಾಂಗ್ರೆಸ್ಗೆ 39 ಸೀಟುಗಳೊಂದಿಗೆ ಪೂರ್ಣ ಬಹುಮತ ಸಿಕ್ಕಿದೆ. ಇದುವರೆಗೆ ಪರಿಷತ್ನಲ್ಲಿ ಬಹುಮತ ಇಲ್ಲದ ಕಾರಣ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಪಡೆಯುವುದು ಅಥವಾ ದೇಗುಲಗಳ ಆದಾಯದ ಬಿಲ್ ಪಾಸ್ ಮಾಡುವುದು ಕಾಂಗ್ರೆಸ್ಗೆ ಕಷ್ಟವಾಗಿತ್ತು. ಆದರೆ ಈಗ ದಾರಿ ಕ್ಲಿಯರ್ ಆಗಿದೆ. ಡಿಕೆ ಶಿವಕುಮಾರ್ ಸರ್ಕಾರ ತಾನು ಅಂದುಕೊಂಡ ಬಿಲ್ಲುಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಪಾಸ್ ಮಾಡಿಕೊಳ್ಳಬಹುದು. ಇದು ಬಿಜೆಪಿ ಮತ್ತು ಜೆಡಿಎಸ್ಗೆ ಅತ್ಯಂತ ದೊಡ್ಡ ಹಿನ್ನಡೆ ಎನ್ನಬಹುದು. ಬಿಜೆಪಿ ಹೈಕಮಾಂಡ್ ಗರಂ, ಬಿಜೆಪಿಯಲ್ಲಿ ಸರ್ಜರಿ ಫಿಕ್ಸ್. ಇನ್ನು ಬಿಜೆಪಿಯ ಕತೆಗೆ ಬರೋಣ. ಈ ಅಡ್ಡ ಮತದಾನದಿಂದ ಕೇಂದ್ರ ನಾಯಕರಿಗೆ ತೀವ್ರ ಮುಜುಗರವಾಗಿದೆ. ಇಲ್ಲಿಯವರೆಗೆ ಕರ್ನಾಟಕದ ಕಡೆ ಅಷ್ಟಾಗಿ ಗಮನ ಹರಿಸದ ಅಮಿತ್ ಶಾ ಮತ್ತು ಮೋದಿ ಅವರು ಈಗ ಎಚ್ಚೆತ್ತುಕೊಂಡಂತೆ ಕಾಣುತ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಶಿಸ್ತು ಇಲ್ಲದಂತಾಗಿದೆ. ಬಣ ಬಡಿದಾಟ ತೀವ್ರವಾಗಿದೆ ಎಂಬುದು ಹೈಕಮಾಂಡ್ಗೆ ಮನವರಿಕೆಯಾಗಿದೆ. ಆಶ್ಚರ್ಯದ ವಿಷಯವೇನೆಂದರೆ ಬಿಜೆಪಿಯ ಒಂದು ವರ್ಗ ಈ ಅಡ್ಡ ಮತದಾನ ಆಗಿದ್ದೇ ಒಳ್ಳೆಯದಾಯಿತು ಎಂದು ಸಂಭ್ರಮ ಮಾಡುತ್ತಿದೆ. ಕಾರಣ ಈಗಲಾದರೂ ಹೈಕಮಾಂಡ್ ರಾಜ್ಯದ ಕಡೆ ಗಮನ ಹರಿಸಿ ಈ ಗೊಂದಲಗಳನ್ನು ಬಗೆಹರಿಸಬಹುದು ಎಂಬುದು ಅವರ ನಂಬಿಕೆ. ಈಗಾಗಲೇ ಅಶೋಕ್ ಮತ್ತು ವಿಜಯೇಂದ್ರ ಅವರಿಗೆ ದೆಹಲಿಗೆ ಬುಲಾವು ನೀಡಲಾಗಿದೆ. ಸಿಟಿ ರವಿ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿಯನ್ನು ರಚಿಸಿ ಆ 11 ಮಂದಿ ದ್ರೋಹಿಗಳು ಯಾರು ಎಂಬುದನ್ನು ಪತ್ತೆ ಹಚ್ಚುವ ಕೆಲಸ ಶುರುವಾಗಿದೆ. ನಾಯಕತ್ವ ಬದಲಾವಣೆ, ವಿಜಯೇಂದ್ರ ಕಾಲ ಮುಗಿಯಿತಾ? ಬಿಜೆಪಿಯ ಒಳಮೂಲಗಳ ಪ್ರಕಾರ ನವೆಂಬರ್ 10ಕ್ಕೆ ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿಯಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವರನ್ನು ಮುಂದುವರಿಸುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಅವರ ಬದಲಿಗೆ ಹಿರಿಯ ನಾಯಕ ವಿ ಸೋಮಣ್ಣ ಅಥವಾ ಶೋಭಾ ಕರಂದ್ಲಾಜೆ ಅವರಿಗೆ ಪಟ್ಟ ಸಿಗುವ ಸಾಧ್ಯತೆ ಇದೆ ಎಂಬ ಚರ್ಚೆಗಳು ಜೋರಾಗಿವೆ. ಅಷ್ಟೇ ಅಲ್ಲ, ಪಕ್ಷದಿಂದ ದೂರವಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪುನಃ ಮುಖ್ಯ ವಾಹಿನಿಗೆ ಕರೆತರುವ ಪ್ರಕ್ರಿಯೆಗಳು ಕೂಡ ವೇಗವಾಗಿ ನಡೆಯುತ್ತಿವೆ. ಹೈಕಮಾಂಡ್ ಇನ್ನು ಮುಂದೆ ರಾಜ್ಯದ ನಾಯಕರ ಮೇಲೆ ಅವಲಂಬಿತವಾಗದೆ ನೇರವಾಗಿ ಟಿಕೆಟ್ ಹಂಚಿಕೆ ಮತ್ತು ಸಂಘಟನೆಯಲ್ಲಿ ತೊಡಗಿಕೊಳ್ಳುವ ಮುನ್ಸೂಚನೆ ನೀಡಿದೆ. 2028ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕೆಂದರೆ ಈಗಲೇ ಸರ್ಜರಿ ಮಾಡುವುದು ಅನಿವಾರ್ಯ ಎಂಬ ಅಭಿಪ್ರಾಯಕ್ಕೆ ಅಮಿತ್ ಶಾ ಬಂದಿದ್ದಾರೆ.
ಅಮಿತ್ ಶಾ ಫೋನ್ ಕಾಲ್ ಮತ್ತು ಜೆಡಿಎಸ್ ಭವಿಷ್ಯ. ಕೊನೆಯದಾಗಿ ಜೆಡಿಎಸ್ ಪಾಳೆಯದಲ್ಲಿ ಭಾರೀ ಕಂಪನ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅನ್ನು ಸಂಪೂರ್ಣವಾಗಿ ಪೋಷಣೆ ಪಡೆಯಲು ಪ್ಲಾನ್ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಇದನ್ನು ಅರಿತ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಜೆಡಿಎಸ್ ಅನ್ನು ಬಿಜೆಪಿಯೊಂದಿಗೆ ವಿಲೀನಗೊಳಿಸಿ ಎಂಬ ಸಲಹೆಯನ್ನು ಅವರು ನೀಡಿದ್ದಾರೆಯೇ ಎಂಬ ಗುಸುಗುಸು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರುತ್ತಿದೆ. ಜೆಡಿಎಸ್ನ ಹಲವು ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಒಲವು ಹೆಚ್ಚಾಗುತ್ತಿದೆ. ಏಕೆಂದರೆ ಮುಂದಿನ ಒಕ್ಕಲಿಗ ನಾಯಕ ಡಿಕೆಶಿ ಎಂಬ ಸಂದೇಹ ರವಾನೆಯಾಗುತ್ತಿದೆ. ಈ ಸುನಾಮಿಯಿಂದ ಜೆಡಿಎಸ್ ಅನ್ನು ಉಳಿಸಿಕೊಳ್ಳುವುದು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಸವಾಲಾಗಿದೆ. ಒಟ್ನಲ್ಲಿ ಈ ಅಡ್ಡ ಮತದಾನ ಕರ್ನಾಟಕ ರಾಜಕಾರಣದಲ್ಲಿ ಹೊಸ ಅಧ್ಯಾಯವನ್ನೇ ಬರೆಯಲಿದೆ. ನಿಮಗೇನನ್ನಿಸುತ್ತೆ? ಬಿಜೆಪಿ ಈ ಬಿಕ್ಕಟ್ಟಿನಿಂದ ಹೊರಬರುತ್ತಾ? ಡಿಕೆಶಿ ಅವರ ಈ ಆಪರೇಷನ್ ಹಸ್ತ ಮುಂದಿನ ವಿಧಾನಸಭಾ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.